ಅದರ ನಂತರ ಈಗಾಗಲೇ ಚುನಾವಣೆ ಸಂದರ್ಭ ಕೆಲವೊಂದು ವಿಷಯಗಳು ಕೂಡ ಅಲ್ಲಿ ಮಾಧ್ಯಮ ಮಿತ್ರರು ಕೇಳಿದರು ಮತ್ತು ಅಲ್ಲೇ ತಾವಾಗಿ ಈಗೆಲ್ಲರೂ ಬಂದಿದ್ದರೆ ಅಲ್ಲಿ ಕೂಡ ಬೆಳಗಾಂ ಡಿವಿಷನ್ದವರು ಕೂಡ ಇದ್ದರು ಮತ್ತು ರಾಜಮಟ್ಟದಿಂದ ಚಾನೆಲ್ಗಳು ಇಲೆಕ್ಷನ್ ಅಂದಾಗ ಪ್ರಚಾರಕ್ಕೆ ಎಲ್ಲ ಕೂಡ ಇದ್ದರು. ಕೆಲವೊಂದು ರಾಜಕಾರಣದ ಪ್ರಶ್ನೆ ಕೂಡ ಕೇಳಿದರು. ನೇಹಾ ಹತ್ಯೆಕಾಂಡ ಇದು ಜಾತ್ಯತೀತ ಪಕ್ಷಾತೀತ ಹೋರಾಟ. ತಮಗೂ ಕೂಡ ಹೇಳೋಕ್ಕೆ ಇಚ್ಛಪಡ್ತೀನಿ, ಇಲ್ಲಿಯೂ ಕೂಡ ಎಲ್ಲರೂ ಕೂಡ ಯಾರೂ ಅನ್ಯತಾ ಭಾವಿಸ್ಬಾರ್ದು. ಇದು ಚುನಾವಣೆಗೆ ಯಾರೂ ಕೂಡ ಬಳಸ್ತಾ ಇಲ್ಲ ಮತ್ತು ಬಳಸೂ ಬಾರ್ದು. ನನ್ನೊಂದು ಹಂಬಲ್ ರಿಕ್ವೆಸ್ಟ್ ಇದೆ, ತಮಗೆ ವಿನಂತಿ ಇದೆ, ಯಾರು ಕೂಡ ಈ ರೀತಿ ಇದನ್ನು ಚುನಾವಣೆಗೆ ಬಳಸುವಂಥ ನಾನು ಕೂಡ ಬಳಸಲ್ಲ, ತಾವು ಕೂಡ ಬಳಸಬಾರ್ದು. ಅದರ ಜೊತೆಗೆ ನಮ್ಮ ಏನು ಬೆನ್ನಿಗೆ ಮಂತ್ರಿಗಳು ನಿಂತಿದ್ದರು, ಅವ್ರ ಮನೆಯಾಗೆ ಅವ್ರ ಮಗನ ಅಭ್ಯರ್ಥಿಯಾಗಿದ್ದರು, ಅವ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು ಅಂತ ಕೇಳಿದಾಗ ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ನಾಗಿ ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದು ಕಾಂಗ್ರೆಸ್ಸಿನ ಬಿಫಾಮ್ ತಗೊಂಡು ನಾನು ಚುನಾವಣೆಗೆ ನಿಂತೆ, ಅದರಿಂದ ಆರಿಸಿ ಬಂದೆ. ಇವಾಗ ಕಾಂಗ್ರೆಸ್ನಿಂದ ನನ್ನ ಸಿಟ್ಟಿಂಗ್ ಕಾರ್ಪೊರೇಟರ್ ಇದ್ದೀನಿ. ಈಗ ನಮ್ಮದೇ ಸರ್ಕಾರ ಇದೆ ಮತ್ತು ಈಗಾಗಲೇ ಅನ್ಯಾಯ ಆಗಿದ್ದು ಕೂಡ ನಾನು ಧ್ವನಿ ಎತ್ತಿ ಸರ್ಕಾರಕ್ಕೂ ನಾವು ಏನದೇವಿ ಏನಿಲ್ಲ ತೋರಿಸ್ಕೊಟ್ಟಿದ್ದೆ ಮತ್ತು ಅವ್ರಿಗೂ ಕೂಡ ಮನವರಿಕೆ ಆಗಿದೆ. ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮನೆಗೆ ಈ ಥರ ಆಗಿಬಾರ್ದಾಗಿತ್ತು ಅಂತ ಅವರು ಕೂಡ ಕ್ಷಮೆ ಕೇಳಿದರು. ಎಲ್ಲ ಜನತೆಗೆ ಗೊತ್ತಿದೆ, ಎಲ್ಲ ರೀತಿ ಆಗಿದೆ. ಈಗ ನಂದು ಕೂಡ ಅಷ್ಟೇ ಒಂದು ಕರ್ತವ್ಯ. ನಾನೊಬ್ಬ ಚುನಾವಣೆ ಅಂತ ಬಂದಾಗ ನಾನು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಪೊರೇಟರಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಒಂದು ಬಿಫಾಮ್ ತೊಗೊಂಡು ನಿಂತಾಗ ಮತ್ತು ನಾನು ಒಂದು ಸಂದೇಶ ಕೂಡ ಕೊಡಬೇಕಾಗ್ತದೆ. ಯಾರು ಕೂಡ ಇದು ಸಪೋರ್ಟ್ ಮಾಡಿದವರು ವೈಯಕ್ತಿಕವಾಗಿ ಆಗಲಿ ಅವರು ಜಾತ್ಯತೀತ ಪಕ್ಷಾತೀತ ಮಾಡಿದರೆ ಅದು ಸಪ್ರೇಟ್. ಬಟ್ ನಾನು ಒಂದು ಪಕ್ಷದ ಕಾರ್ಯಕರ್ತನಾಗಿ ಕಾರ್ಪೊರೇಟರಾಗಿ ನಾನು ಒಂದು ಎಲ್ಲ ಮನವಿ ಕೂಡ ಮಾಡಿದೆ. ನಿನ್ನೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಆರಿಸಿ ಬರಬೇಕು ಅನ್ನೋ ಕೂಡ ಮಾತನ್ನು ಹೇಳಿದೆ, ಎಲ್ಲ ಜನತೆ ಕೂಡ ಹೇಳಿದೆ. ಅದೇ ರೀತಿ ರಾಜ್ಯಾದ್ಯಂತ ಚುನಾವಣೆ ನಡೆದಿದೆ, ಕೆಲವೇ ದಿವಸಗಳ ಉಳಿದಿದೆ. ಈ ಹೋರಾಟಕ್ಕೆ ಯಾರು ಬೆಂಬಲ ಕೊಟ್ಟರು, ಯಾರ್ದಿದ್ದು ಎಲ್ಲರೂ ಕೂಡ ನಾನು ಸ್ವಾಗತಿಸ್ತೀನಿ, ಅವ್ರಿಗೆ ಅಭಿನಂದಿಸ್ತೇನೆ. ಆದರೆ ಈ ಒಂದು ನಾನು ಕರೆ ಕರೆದು ನನ್ನ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಹೇಳ್ತಾಯಿದ್ದೀನಿ. ಅದಕ್ಕೆ ಯಾರೂ ಕೂಡ ಅನ್ನತ ಭಾವಿಸ್ಬಾರ್ದು. ಇದರಿಂದ ತಮಗೆ ಇಚ್ಛೆ ಇದ್ದರೆ ತಮಗೆ ಯಾರಿಗೆ ಬೇಕಾದರೂ ಹಾಕ್ಕೋಬೋದು. ಬಟ್ ನನಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟವರು ಎಷ್ಟು ಮಂದಿ ಇದಕ್ಕೆ ಬೆನ್ನಿಗೆ ನಿಲ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸದ ಅಭ್ಯರ್ಥಿಗಳಿಗೆ ನಾನು ಸಹಜವಾಗಿ ಅವ್ರನ್ನ ತಾವು ಆಶೀರ್ವಾದ ಮಾಡಿಸ್ಬೇಕು ಮತ್ತು ಅವರು ಕೂಡ ಒಂದು ಜನಪ್ರತಿನಿಧಿ ಆಗಬೇಕು. ಮತ್ತು ನಮಗೂ ಕೂಡ ಕಾಂಗ್ರೆಸ್ಸದ ಮುಖಂಡರು ಈಗಾಗಲೇ ಅನೇಕ ರಾಜ್ಯದಿಂದ ಕೂಡ ಬಂದರು ಮತ್ತು ಎಲ್ಲ ಮಂತ್ರಿಮಂಡಲ ಕೂಡ ಬಂದರು ಮತ್ತು ಎಲ್ಲ ರೀತಿಯಿಂದ ನಮಗೆ ಸಪೋರ್ಟು ಸಿಗ್ತಾಯಿದೆ. ಅದರಿಂದ ನಾವು ಚುನಾವಣೆ ಇದೆ, ಇನ್ನೊಂದು 2-3 ದಿವಸಗಳಲ್ಲಿ ಈ ಚುನಾವಣೆ ಪತ್ರಿಕೆ ಮುಗಿತೈತಿ. ಅದಾದರೂ ಕೂಡ ಜಾತ್ಯತೀತ ಪಕ್ಷಾತೀತ ಹೋರಾಟ ಅಂತೂ ಯಾವಾಗಲಿದೆ. ಚುನಾವಣೆ ಅಂತ ಬಂದಾಗ ತಮಗೆ ನಾವೊಂದು ವಿನಂತಿಯನ್ನು ಮಾಡ್ತೀನಿ, ಮತದಾರ ಬಂದವರಲ್ಲಿ ಮತ್ತು ಎಲ್ಲ ನನಗೇನು ಬೆಂಬಲಕ್ಕೆ ನಿಂತಿದ್ದಾರೆ ಅವ್ರಿಗೆ ಅವ್ರು ವೈಯಕ್ತಿಕವಾಗಿ ಅವ್ರು ಯಾರಿಗಾದರೂ ಹಾಕ್ಕೋಬೋದು. ಬಟ್ ಆದರೂ ಕೂಡ ಎಲ್ಲೋ ನಮಗೆ ಒಂದು ಏನಾರು ಅನಿಸಿದರೆ ಯಾರಿಗೆ ಓಟ್ ಹಾಕ್ಬೇಕಪ್ಪ ಏನಂತ ಅಂದಾಗ ನಾನು ಕಾಂಗ್ರೆಸ್ಸಿಗೆ ಬೆಂಬಲ ಕೊಡಬೇಕನ್ನೋ ಸಂದೇಶ ಕೂಡ ಕೊಡೋಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಸಾರ್ವಜನಿಕರು ಕನ್ಫ್ಯೂಸ್ ಆಗೋದು ಬೇಡ. ಯಾರು ಕೂಡ ಈ ರೀತಿ ಹೇಳಿಕೆ ಬರೋದ್ರಿಂದ ನನಗೂ ಕೂಡ ನಾಳೆ ಹೋರಾಟದ ಶಕ್ತಿ ಕೂಡ ತುಳಿಬಾರ್ದು ಮತ್ತು ಇದು ವ್ಯವಸ್ಥೆ ಅದು ಚೇಂಜ್ ಆಗಬಾರ್ದು ಅಂಥೇಳಿ ನಾನು ಎಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ. ದಯಮಾಡಿ ಎಲ್ಲ ಮತದಾರ ಬಾಂಧವರು ನನ್ನ ಕಾಂಗ್ರೆಸ್ ಪಕ್ಷದ ಚಿಹ್ನೆಗೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ತಾವು ಇದನ್ನು ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಅವ್ರಿಗೆ ಆರಿಸಿ ತರಬೇಕು ಅಂಥೇಳಿ ನಾನು ವಿನಂತಿ ಮಾಡ್ತೀನಿ.